ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕಬನಹಟ್ಟಿ ತಾಲೂಕಿನ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ನೂತನವಾಗಿ ಆರಂಭವಾದ ಡಯಾಲಿಸಿಸ್ ಕೇಂದ್ರ ಇಂದಿನಿಂದ ಪ್ರಾರಂಭವಾಗಿದೆ. ರಬಕಬನಹಟ್ಟಿ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ಡಯಾಲಿಸಿಸ್ ಪ್ರಾರಂಭ ಹಿನ್ನೆಲೆ ಅತಿ ಕಡು ಬಡವರು ಮತ್ತು ನಿರ್ಗತಿಕರಿಗೆ ಇದು ವರವಾಗಿದೆ. ಬಹಳಷ್ಟು ಜನ ಡಯಾಲಿಸಿಸ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆದರೆ ದೂರದ ಊರುಗಳಿಗೆ ಹೋಗಿ ಹಣ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಇಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಪ್ರಾರಂಭವಾಗಿದ್ದು ನಮಗೆ ಬಹಳ ಸಂತೋಷವಾಗಿದೆ ಎಂದು ಹೇಳಿದ್ದಾರೆ. ಡಯಾಲಿಸಿಸ್ ಮಾಡಿಸಿಕೊಂಡ ಶಶಿ ಕಮತಗಿ ಮಾತನಾಡಿ, ನನಗೆ ವಾರದಲ್ಲಿ 2 ದಿನ ಡಯಾಲಿಸಿಸ್ ನಾನು ಮಾಡಿಸಿಕೊಳ್ಳಬೇಕಾಗಿತ್ತು. ಆದರೆ ದೂರದ ಊರುಗಳಿಗೆ ಹೋಗಿ ಅಲ್ಲಿ 3 ರಿಂದ 4 ಸಾವಿರ ರೂಪಾಯಿ ಹಣ ಖರ್ಚು ಮಾಡಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದೆ. ಆದರೆ ಇಂದು ನಮ್ಮ ರಬಕಬನಹಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಡಯಾಲಿಸಿಸ್ ಕೇಂದ್ರ ಪ್ರಾರಂಭವಾಗಿದ್ದು ನಾನು ಉಚಿತವಾಗಿ ಇಲ್ಲಿ ಡಯಾಲಿಸಿಸ್ ಮಾಡಿಸಿದ್ದೇನೆ. ನನಗೆ ಎಲ್ಲ ರೀತಿಯ ಅನುಕೂಲವಾಗಿದೆ ಹಾಗೂ ಡಯಾಲಿಸಿಸ್ ಕಾಯಿಲೆಯಿಂದ ಬಳಲುತ್ತಿರುವವರು ಸರ್ಕಾರಿ ಆಸ್ಪತ್ರೆಗೆ ಬಂದು ನೀವು ಕೂಡ ಮಾಡಿಸಿಕೊಳ್ಳಿ, ಇದರ ಉಪಯೋಗ ತೆಗೆದುಕೊಳ್ಳಿ ಎಂದು ಹೇಳಿದ್ದಾರೆ. ಡಯಾಲಿಸಿಸ್ ಕೇಂದ್ರದ ವೈದ್ಯರು ಮೆಹಬೂಬ್ ಮಾತನಾಡಿ, ಡಯಾಲಿಸಿಸ್ ಟೆಕ್ನಿಷಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಒಂದು ದಿನಕ್ಕೆ 4 ರೋಗಿಗಳಿಗೆ ನಾನು ಡಯಾಲಿಸಿಸ್ ಮಾಡ್ತೀವಿ. ರೋಗಿಗಳು ಬಂದು ಉಚಿತವಾಗಿ ಡಯಾಲಿಸಿಸ್ ಮಾಡಿಸಿಕೊಳ್ಳಿ, ನಾವು ಕೆಲಸ ಮಾಡಲು ಸಿದ್ಧರಿದ್ದೇವೆ ಎಂದರು. ರಬಕಬನಹಟ್ಟಿ ಜಾಬ್ ಆಗಿದೆ. ನಾನು ಡಯಾಲಿಸಿಸ್ ಟೆಕ್ನಿಷಿಯನ್ ಆಗಿ ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇಲ್ಲಿ ಡಯಾಲಿಸಿಸ್ ಪೇಷಂಟ್ ಭಾಳ ಬರಕತ್ತಾರ. ಬಡ ಜನರಿಗೆ ಭಾಳ ಹೆಲ್ಪ್ ಆಗಿದೆ ಇದರಲ್ಲಿ. ಮತ್ತು ಇಂಜೆಕ್ಷನ್ಸ್ ಎಲ್ಲ ನಾವು ಫ್ರೀಯಾಗಿ ಕೊಡ್ತೀವಿ ನಮ್ಮ DCDC ಕಿಡ್ನಿ ಕೇರ್ ಕಂಪ್ನಿಯಿಂದ. ಅದಕ್ಕೆ ನಿಮ್ಮ ಕಡೆ ಯಾವುದು ಪೇಷಂಟ್ ಇದ್ದರೆ ನೀವೇ ತಾನಾಗೆ ಬರ್ರಿ, ಬಂದು ಎಲ್ಲ ಮಾಡ್ಕೊಂಡು ಹೋಗ್ರಿ. ನಾವು ಸಿದ್ಧವಾಗಿದ್ದೀವಿ ಕೆಲಸ ಮಾಡೋಕ್ಕೆ. ಒಂದು ದಿವ್ಸಕ್ಕೆ 4 ಪೇಷಂಟ್ ತಗೊಳ್ಳೋ ನಮ್ಮ ಕೆಪಾಸಿಟಿ ಐತಿ. 2 ಮಷಿನ್ಸ್ ಅದಾವೆ, 2 ಬೆಡ್ ಅದಾವೆ. ಆಮೇಲೆ ಹೈಜೀನ್ ಎಲ್ಲ ಮೇಂಟೈನ್ ಮಾಡೀವಿ. ಪೇಷಂಟ್ಸ್ಗೂ ಅನುಕೂಲ ಆಗುತ್ತೆ. ಇಲ್ಲದ ಊರಾನವ್ರು ಇದ್ದಿರ್ಗೂ ಅದಕ್ಕೆ ನಮ್ಮ ಗ್ರೂಪ್ ಡಿ ಅವರು ಎಲ್ಲ ಕ್ಲೀನ್ ಮಾಡ್ಕೋತಾರೆ 2 ತಾಸಿಗೊಮ್ಮೆ. ನೀವು ಬಂದು ನೋಡ್ಕೊಂಡು ಹೋಗಿ. ಇದೇ ಸಂದರ್ಭದಲ್ಲಿ ರಬಕಬನಹಟ್ಟಿ ಆರೋಗ್ಯ ಸಮುದಾಯ ಕೇಂದ್ರದ ವೈದ್ಯ ಅಧಿಕಾರಿಗಳು ಆದ ಡಾಕ್ಟರ್ NM ನದಾಫ್, ಅಪ್ಪಾಜಿ ಹೂಗಾರ್ ಸೇರಿ ಮುಂತಾದ ವೈದ್ಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.